ಬಿಜೆಪಿಯ ಪಾದಯಾತ್ರೆ 4 ದಿನಕ್ಕೆ ಕಾಲಿಟ್ಟಿರುವಂತದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ತಾವು ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಇವತ್ತು ಪಾದಯಾತ್ರೆ ಮಾಡ್ತಿರುವಂತದ್ದು, 4ನೇ ದಿನಕ್ಕೆ ಹೆಜ್ಜೆ ಇಟ್ಟಿರುವಂತದ್ದು. ಸಾಕಷ್ಟು ಜನ ಕಾರ್ಯಕರ್ತರು ಇವತ್ತು ಕೂಡ ಸೇರಿರುವಂತದ್ದು. ಸರ್, ನಮ್ಮ ಹೋರಾಟದ ಪರಿಣಾಮ ರಾಜ್ಯದ ಇತಿಹಾಸದಲ್ಲಿ ಮೊದಲೇ ಬಾರಿಗೆ ಮುಖ್ಯಮಂತ್ರಿ ಇಲ್ಲದೆ ಇರತಕ್ಕಂಥ ಕ್ಯಾಬಿನೆಟ್ ಸಭೆ, ಸಚಿವ ಸಂಪುಟದ ಸಭೆ ಆಗಿದೆ. ನಮ್ಮ ಪಾದಯಾತ್ರೆ ಪರಿಣಾಮ ಕೇಂದ್ರದಿಂದ ಕಾಂಗ್ರೆಸ್ ಪಕ್ಷದ ವರಿಷ್ಠರು ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಬಂದು ಮಂತ್ರಿಗಳಿಗೆ ತಲೆ ಕಿವಿ ಹಿಂಡ್ತಕ್ಕಂಥ ಕೆಲಸ ಮಾಡಿದ್ದಾರೆ, ತಲೆ ಕುಟ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನೀವು ಸರಿಯಾಗಿ ಅಧಿಕಾರ ಮಾಡಲಿ ಅಂದರೆ ಕಿತ್ತು ಬಿಸಾಕ್ತಿ ಅನ್ನೋ ಎಚ್ಚರಿಕೆಯನ್ನು ಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ನಮ್ಮ ಹೋರಾಟದ ಪರಿಣಾಮವಾಗಿ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ ಮುಖಂಡರನ್ನ ಇವತ್ತು ಬೆಂಬಲಿಸ್ತಕ್ಕಂಥ ಕೆಲಸ ಸ್ವತಃ ಮುಖ್ಯಮಂತ್ರಿಗಳೇ ಮಾಡ್ತಾ ಇರ್ತಕ್ಕಂಥದ್ದು ದುರ್ದೈವ, ರಾಜ್ಯದ ದುರ್ದೈವದ ಸಂಗತಿ. ಆದರೆ ಇವತ್ತು ಮುಖ್ಯಮಂತ್ರಿಗಳ ಪರಿಸ್ಥಿತಿ ಎಲ್ಲಿದೆ ಬಂದಿದೆ ಅಂತ ಹೇಳಿದ್ರೆ, ಅವರ ಸ್ವಗೃಹ ಕಾವೇರಿಯಿಂದ ಹೊರಗೆ ಬರ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಕ್ಯಾನ್ಸಲ್ ಮಾಡ್ಕೊಂಡಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಅರ್ಥ ಆಗಿದೆ. ಯಾವ ಆಡಳಿತ ಪಕ್ಷದ ಮಂತ್ರಿಗಳು, ಶಾಸಕರು ತಮ್ಮ ಮುಖ್ಯಮಂತ್ರಿಗಳ ಬೆಂಬಲಕ್ಕೆ ನಿಂತಿದ್ದಾರೆ ಅನ್ನುವ ನಾಟಕ ಮಾಡ್ತಾ ಇದ್ದಾರೆ. ಈ ಎಲ್ಲವೂ ಕೂಡ ನಾಟಕ, ನಮಗೆ ಚೂರಿ ಇರುತ್ತದೆ ಅಂತಕ್ಕಂಥದ್ದು ಅವ್ರಿಗೆ ಅರ್ಥ ಆಗಿದೆ. ಒಂದ್ ಕಡೆ ರಾಜ್ಯಪಾಲರು ಇವತ್ತು ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ತಾರೆ ಅನ್ನೋತಿದೆ. ಆದ್ರೆ ಸಿಎಂ ಇದನ್ನ ನಾವು ಕೋರ್ಟ್ ಅಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಅನ್ನೋ ಮಾತನಾಡಿದ್ರು. ರಾಜ್ಯಪಾಲರು ಏನ್ ನಿರ್ಧಾರ ಮಾಡ್ತಾರೆ ನಮ್ಗಂತೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಹಾಗಾಗಿ ಒಂದಂತೂ ಸತ್ಯ, ಮುಖ್ಯಮಂತ್ರಿಗಳು ನೇರವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಮೂಡದಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಹಾಗಾಗಿ ಅವರು ಆ ಬೆಲೆ ಕೊಡ್ಲೇಬೇಕು, ತೆತ್ತಲೇಬೇಕಾಗ್ತದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲೇಬೇಕಾಗ್ತದೆ. ಇನ್ನೊಂದ್ ಕಡೆ DCM ಅವರು ಕೂಡ ಏನು ಜನಾಂದೋಲನ ಮುಖಾಂತರ ಈ ಒಂದು ಪಾದಯಾತ್ರೆಯನ್ನ ಸಾಕಷ್ಟು ಟೀಕೆ ಮಾಡ್ತಿರುವಂತದ್ದು. DCM ಅವರು ಸಾಕಷ್ಟು ಟೀಕೆ ಮಾಡ್ತಿದ್ದಾರೆ ಜನಾಂದೋಲನ ಕಾರ್ಯಕ್ರಮದ ಮುಖಾಂತರ. DK ಶಿವಕುಮಾರ್ ಅವರು ದಿನ ಹಾಲು ಕುಡಿತಾ ಇದ್ದಾರೆ. ದಿನೇ ದಿನೇ ನಮ್ಮ ಪಾದಯಾತ್ರೆಗೆ ಶಕ್ತಿ ಜಾಸ್ತಿ ಸಿಗ್ತಾ ಇದೆ. ಮತ್ತೊಂದು ಕಡೆ DK ಶಿವಕುಮಾರ್ ಅವರು ಬಹಳ ಸಂತೋಷವಾಗಿದ್ದಾರೆ. ಯಾವಾಗ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ, ಯಾವಾಗ ತಾವು ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸಬಹುದು ಅಂತೇಳಿ ಬಹಳ ಅವಸರದಲ್ಲಿ ಕೂಡ ಅವರಿದ್ದಾರೆ. ಹಾಗಾಗಿ ಅವರು ಬಹಿರಂಗವಾಗಿ ಏನೇ ಹೇಳಿದ್ರು ಸಹ ಅವರ ಅಂತರಂಗದಲ್ಲೇ ಅವರ ಬೆಂಬಲ ನಮ್ಮ ಹೋರಾಟಕ್ಕಿದೆ. ಸರ್, ಕೊನೆಯದಾಗಿ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡುವಂತ ಕೆಲಸ ಮಾಡಿ? ಎಚ್ಚರಿಕೆಯನ್ನ ಕಳೆದ 2 ತಿಂಗಳಿಂದ ಕೂಡ ಕೊಡ್ತಾ ಇದ್ದೇವೆ. ಆದರೆ ಇವರು ಸುಧಾರಿಸ್ಕೊಳ್ತಕ್ಕಂಥ ಲಕ್ಷಣ ಕಾಣ್ತಾ ಇಲ್ಲ. ಇವರು ಬಂಡ್ರಿದ್ದಾರೆ. ಜನರ ಆಕ್ರೋಶಕ್ಕೆ ತುತ್ತಾಗಿ ಇವತ್ತು ಏನು ಸರ್ಕಾರ, ಇವತ್ತು ಭ್ರಷ್ಟ ಸರ್ಕಾರ ಅಂತೇಳಿ ಸಾಮಾನ್ಯ ಜನರು ಮಾತನಾಡ್ತಾ ಇದ್ದಾರೆ. ಇನ್ನೂ ಕೂಡ ಕಾಲ ಮಿಂಚಿಲ್ಲ. ಗೌರವದಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕು ಸಿದ್ದರಾಮಯ್ಯನವರು. ಭ್ರಷ್ಟ ಮಂತ್ರಿಗಳನ್ನ ಕೈ ಬಿಡ್ಬೇಕು. ಅವರು ಕೂಡ PSI ಒಬ್ಬರು ಆತ್ಮಹತ್ಯೆ ಅಂದ್ರೆ ಸಾವನ್ನಪ್ಪಿದ್ರು. ಇನ್ನೊಬ್ಬ PSI ಕೂಡ ಇವತ್ತು ಸಾವನ್ನಪ್ಪಿರುವಂತದ್ದು. ಸರ್, ಎಲ್ಲ ಒಂದ್ ಕಡೆ ತನಿಖೆಯಲ್ಲಿ ಹಿರಿಯರ ಅಂದ್ರೆ ರಾಜಕಾರಣಿಗಳ ಒತ್ತಡ ಇತ್ತು ಅನ್ನೋದು ಕೇಳಿ ಬರ್ತಾ ಇದೆ. ಸರ್, ಅಹಿಂದ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ನೀವು ಕಳೆದ ಕೆಲವು ತಿಂಗಳುಗಳಿಂದ ನಡೀತಾ ಇರ್ತಕ್ಕಂಥ ಘಟನೆನ ಗಮನಿಸಿ. ಚಂದ್ರಶೇಖರ್ ಒಬ್ಬ ದಲಿತ ಕುಟುಂಬಕ್ಕೆ ಸೇರಿರ್ತಕ್ಕಂಥವ್ರು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಅಕೌಂಟೆಂಟು, ST ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ. ಮತ್ತೊಂದು ಕಡೆ PSI ಕೊಟ್ಟಂತ ಹಣ ಕೊಟ್ಟರು ಸಹ ಅವನ ಕೆಲಸ ಆಗದೇನೆ ಕಾಂಗ್ರೆಸ್ ಶಾಸಕನ ಅಟ್ಟಹಾಸಕ್ಕೆ ಸೋತು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಮತ್ತೊಂದು ಕಡೆ. ಈ ರೀತಿ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡವರಿಗೆ ದ್ರೋಹ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು, ಅನ್ಯಾಯ ಮಾಡ್ತಾ ಇದ್ದಾರೆ. ಈ ರೀತಿ ನಡವಳಿಕೆ ನಿಜವಾಗ್ಲೂ ಕೂಡ ನಾಚಿಕೆಗೇಡಿನ ಸಂಗತಿ. ಇವರ ಅಂಬೇಡ್ಕರ್ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಾರೆ. ಇವತ್ತು ದಲಿತರ ಬಗ್ಗೆ ಎಷ್ಟು ಕಳಕಳಿ ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಇವಿಷ್ಟು ವಿಜೇಂದ್ರ ಅವರ ಮಾತಾಗಿರುವಂತ. ಕ್ಯಾಮ್ರಾ ಪರ್ಸನ್ ಅಭಿನವ್ ಮಂಜುನಾಥ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.